ನಮಸ್ತೆ ಪೀಪಲ್, ಹೇಗಿದ್ದೀರಾ ಎಲ್ರು? ಕೈಸಾ ಹೇ, ಅಚ್ಚಾ ಹೇನಾ? Here is another video of Get Ready With Me, I guess. ಇವತ್ತು ನಾವು ಮಾಡಲಿಕ್ಕೆ ಹೊರಟಿರುವಂತಹ ವಿಡಿಯೋ ಬಂದು ಇಟ್ಸ್ ಗೆಟ್ ರೆಡಿ ವಿತ್ ಮೀ, ವಿಚ್ ಐ ಆಲ್ರೆಡಿ ಟೋಲ್ಡ್. ಐ ಡೋಂಟ್ ನೋ ವೈ ಆಮ್ ರಿಪೀಟಿಂಗ್. ವಿಶ್ ಅಂತ ಹೇಳಿದ್ರೆ ಹೊಸತೊಂದು ಪಾರ್ಸೆಲ್ ಬಂದಿದೆ. ಮತ್ತೆ ನಿಮಗೆ ಗೊತ್ತುಂಟಲ್ಲ, ನನಗೆ ಹೊಸತು ಪಾರ್ಸೆಲ್ ಬಂದರೆ ಮಾನಸಿಕ ಜಾಸ್ತಿ ಆಗೋದು. ಅದನ್ನೊಂದು ಯೂಸ್ ಮಾಡದೆ ನನಗೆ ನೆಮ್ಮದಿಯೇ ಇಲ್ಲ. ಸೊ ಅಟ್ ದ ಮೊಮೆಂಟ್ ಫೇಸಿಗೆ ನಾನು ಎಂತ ಸಾಕಲಿ, ಸ್ವಲ್ಪ ಸನ್ಸ್ಕ್ರೀನ್ ಹಾಕಿದ್ದೆ. ನಾನು ಹೊರಗಡೆಯಿಂದ ಬಂದದ್ದು, ಹಾಗಾಗಿ ಸ್ವಲ್ಪ ಸನ್ಸ್ಕ್ರೀನ್ ಹಾಕಿದ್ದೇನೆ. ಸೊ ದಿಸ್ ಪಾರ್ಸೆಲ್ ಹಸ್ ಅರೈವ್ಡ್. ಇದು ಎಂತ ಅಂತ ಹೇಳಿದರೆ, ಒಂದು ನಿಮಿಷ ತೋರಿಸ್ತೇನೆ. ಸೊ ಇದು ಫ್ರಂಟ್ ಬ್ಯಾಂಗ್ ನೋಡಿ, ಎಂತ ಚಂದ ಕೂದಲಲ್ಲ. ನಂದು ಕರ್ಲಿಗೆ ಇದು ಸ್ಟ್ರೈಟ್. ಸೊ ಇದು ಬೇಸಿಕಲಿ ತಂದದ್ದು ಯಾಕೆ ಅಂತ ಹೇಳಿದ್ರೆ, ನನ್ನದು ಈಗ ಕರ್ಲಿ ಹೇರ್ ತುಂಬ ಉದ್ದ ಬಂದಿದೆ. ಅಲ್ಲಿ ಶೋ ಯು ಉದ್ದ ಬಂದಿದೆ. ಸೊ ಎಂತ ಅಂತ ಹೇಳಿದರೆ, ನನಗೆ ಅದು ಫ್ರಂಟ್ ಹೇರ್ ಕಟ್ ಮಾಡಲಿಕ್ಕೆ ಮನಸ್ಸಿಲ್ಲ. ಮಾಡಿದರೆ ಸಹ ಅದು ನೂಡಲ್ಸ್ ಥರ ಆಗ್ತದೆ. ಆ ಸರಿ ಕಟ್ಟಲ್ಲಿ ಬ್ಯಾಂಗ್ಸ್ ನಿಲ್ಲುವುದಿಲ್ಲ, ಗೊತ್ತಿತ್ತು. ಅದಕ್ಕೆ ಸ್ವಲ್ಪ ಎಳ್ದು ನಾನು ಬಾಚಬೇಕು, ಇಲ್ಲದಿದ್ದರೆ ಸ್ವಲ್ಪ ಬ್ಲೋ ಡ್ರೈ ಮಾಡಬೇಕು, ಅಥವಾ ನಾನು ಸ್ವಲ್ಪ ಸ್ಟ್ರೈಟನ್ ಮಾಡಬೇಕು. ಸಮ್ ಶಿಟ್ ಐ ಹ್ಯಾವ್ ಟು ಡೂ. ಅದಕ್ಕೆ ಎಂತ ಮಾಡೋದು ನನಗೆ ಗೊತ್ತುಂಟಾ, ಇದನ್ನು ನಾನು ಆರ್ಡರ್ ಮಾಡಿ ಇಟ್ಟಿದ್ದೆ, ಆಯಿತಾ. ಇದೀಗ ನನಗೆ ಹಾಕಬೇಕು. ಈಗ ಇದು ಹಾಕುವಾಗ ಸ್ವಲ್ಪ ಚಂದ ಕಾಣುವ ಅಂತ. ಸೊ ಇದನ್ನು ಡೈರೆಕ್ಟ್ ಹಾಕೋದಕ್ಕಿಂತ ಸಹ ನಾನು ಸ್ವಲ್ಪ ಚಂದ ಕಾಣಿದರೆ ಇನ್ನೂ ಸಹ ಚಂದ ಅಲ್ಲ, ಅದಕ್ಕೆ. ಬೋತ್ ಸೆಕೆ ಹೇ, ಇಸಿಲಿಯೇ ಮೇ ಬೋತ್ ಪಾನಿ ಪೀತಾ ಹೇ. ಈಗವೇ ಹೇಳುದು, ನಾನು ಪ್ರೊಫೆಷ್ನಲ್ ಅಲ್ಲ. ಸೊ ನಾನೆಂತ ಮಾಡ್ತಾ ಇದ್ದೆ, ನಾನು ಅದನ್ನು ತೋರಿಸೋದು. ಇದು ನಿಮಗೆ ಫಾಲೋ ಮಾಡಲಿಕ್ಕೆ ಮನಸ್ಸಿದ್ರೆ ಮಾಡ್ಬೋದು, ಇಲ್ಲದಿದ್ದರೆ ಬಿಟ್ಟು ಬಿಡಿ. ಬಿಕಾಸ್ ನಾನೆಂತ ರೆಕಮೆಂಡೇ ಮಾಡೋದಿಲ್ಲ, ಇದು ನನ್ನ ಸ್ಟೈಲೇ. ಸೊ ಎಸ್, ನನ್ನ ಹತ್ರ ಈ 3 ಪ್ರಾಡಕ್ಟ್ಸ್ ಉಂಟು. ಇದು ಬಂದು ನಾನೀಗ ರೀಸೆಂಟಾಗಿ ಯೂಸ್ ಮಾಡುವಂತಹ ಸನ್ಸ್ಕ್ರೀನ್ ಒಂದು ಲ್ಯಾಕ್ಮಿದು 9 to 5. ಇದು ಯಾವುದೇ ರೀತಿ ಆ್ಯಡ್ ಅಲ್ಲ, ಇದು ನಾನು ಯೂಸ್ ಮಾಡೋದು ಪರ್ಸ್ನಲಿ, ಹಣ ಕೊಟ್ಟು ತಂದದ್ದು, ಗೊತ್ತಾಯ್ತಲ್ಲ. ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ. ಇದಾದ ನಂತರ ನೆಕ್ಸ್ಟ್ ಬಂದು ಗ್ಲೋಯಿಂಗ್ ಕ್ರೀಮ್. ಇದು SPF 17. ಇದು ಬಂದು ಆಕ್ವಾಲಾಜಿದು. ಇದು ಸಹ ಟಿಂಟೆಡ್ ಸನ್ಸ್ಕ್ರೀನ್, ಆಯಿತಾ. ಈಗ ವಿಶೇಷ ನೋಡಿ, ಈ ಟಿಂಟೆಡ್ ಸನ್ಸ್ಕ್ರೀನ್ ಉಂಟು, ಸ್ವಲ್ಪ ಫೌಂಡೇಶನ್ ಆಗಿ ಉಂಟು. ಅದಕ್ಕೆ ನಾನು ಎಂತ ಮಾಡೋದು ಗೊತ್ತುಂಟ, ಫಸ್ಟ್ ಇದನ್ನು ಮತ್ತು ಇದನ್ನು ಮಿಕ್ಸ್ ಮಾಡಿ, ಇದಕ್ಕೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡೋದು. ಸೊ ನನ್ನದು ಬೇಸ್ ರೆಡಿ ಆಯಿತು. ಇದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಸೊ ಇಲ್ಲಿ ಗ್ಲೋ ಕ್ರೀಮ್ ನಡುವಲ್ಲಿರುವಂಥದ್ದು ಅದು ಟಿಂಟೆಡ್ ಸನ್ಸ್ಕ್ರೀನ್ ಹೇಳಿದಲ್ಲ ಅದು, ಮತ್ತು ಇದು ಬಂದು ನಮ್ಮದು ಲ್ಯಾಕ್ಮಿದು ಸನ್ಸ್ಕ್ರೀನ್. ಇದನ್ನು 3 ಹೀಗೆ ಮಿಕ್ಸ್ ಮಾಡ್ತೇನೆ ನಾನೀಗ. ಓಕೆ, मेरा बहुत वियर्ड तरीका है अप्लाई करने का. ऐसा करता है मैं, ऐसा करता है. See, this is how I apply. ಹೌಕಿ ಏ ಚಂದ ಉಂಟಲ್ಲ ನೋಡಿ ಅಂತೆ. ಬೇಸ್ ಒಂದು ಸ್ಟ್ರಾಂಗ್ ಬೇಸ್ ಆದದ್ದು. ಅರ್ಜೆಂಟಿಗೆ ನಡೀತದ, ಯಾರು ನೋಡಲಿಕ್ಕೆ ಬರ್ತಾರೆ ಹೇಗೆ ಪ್ರೊಫೆಷ್ನಲಿ ಮಾಡ್ತೇನೆ ಅಂತ. ನಾನು ವಿಡಿಯೋಗೆ ಹೀಗೆ ಮಾಡ್ದೆ. ಮತ್ತು ನಾನು ನ್ಯಾಚುರಲಿ ಚಂದ ಅಲ್ಲ, ಉಳ್ದಲ್ಲೆಲ್ಲ ವೇಸ್ಟ್ ಮಾಡಲಿಕ್ಕಿಲ್ಲ, ಕೈಗೆಲ್ಲ ಪೂಜಬೇಕು ಹೀಗೆ, ಗೊತ್ತಾಯ್ತಾ. ಸ್ವಿಸ್ ಬ್ಯೂಟಿದು ಐ ಶ್ಯಾಡೋ, ಬಟ್ ಅದು ನಾನು ಕೆಳಗೆ ಹಾಕಿ ಬ್ರೇಕ್ ಮಾಡಿದ. ಇಟ್ಸ್ ಓಕೆ, ನಂದು ಈಗ ಡ್ರೆಸ್ಸಿಗೆ ಮ್ಯಾಚ್ ಆಗುವಾಗೆ ನಾನು ಮಾಡ್ತೇನೆ. ಆರೆಂಜ್ ಅಂತೂ ಇಲ್ಲ ಇದರಲ್ಲಿ, ಬಟ್ ಐ ಆಮ್ ವೆರಿ ಫಾಂಡ್ ಆಫ್ ಬ್ರೌನ್, ಇದು ನನಗೆ ತುಂಬ ಇಷ್ಟ. ಸೊ ನಾನು ಇದನ್ನೇ ಬೇಸಿಯಾಗಿ ಯೂಸ್ ಮಾಡೋದು. ಓಕೆ, ನೋ ಬ್ರಷ್. ಓಕೆ, ಯು ಕ್ಯಾನ್ ಜಡ್ಜ್ ಮಿ, ನೋ ಪ್ರಾಬ್ಲಮ್, ಐ ಡೋಂಟ್ ಕೇರ್. ನಾನು ಫಸ್ಟ್ ಹೀಗೆ ಮಧ್ಯಭಾಗಕ್ಕೆ ಹಾಕಿ ಆಮೇಲೆ ಸ್ಪ್ರೆಡ್ ಮಾಡೋದು, ಆಯಿತಾ. ಮತ್ತು ಈಗ ಇಲ್ಲಿ ತುಂಬ ಬೆವರಲ್ಲ ಮಾರೆ, ಅಂಟುತ್ತದೆ ಸಂತೆ. ಮತ್ತು ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಮಿಕ್ಸ್ ಮಾಡ್ತೇನೆ. ಇದು ಸ್ವಲ್ಪ ನಾನು ಪಿಂಕ್ ಹಾಕಿದಿಲ್ಲಿ, ಆಯಿತಾ, ಸ್ವಲ್ಪ ಲೈಟಲ್ಲಿ. ಆ್ಯಕ್ಚುಲಿ ಪಿಂಕ್ ಹಾಕಬೇಕು ಅಂತ ಹಾಕಿದಲ್ಲ, ತಪ್ಪಿ ನನ್ನ ಬೆರಳದ್ರೊಳಗೆ ಬಿದ್ದದು. ಕ್ಯಾಮರಾ ನೋಡಿ ಹಾಕುವಾಗವೇ ಗೊತ್ತಾದದು ಪಿಂಕ್ ಹಾಕಿದೆ ಅಂತ. ನೆಕ್ಸ್ಟ್ ನಾನು ಇದು ಜರಿ ಹಾಕ್ತೇನೆ. ಈ ಜರಿ ಬಿಂಗ್ಲಿ ಜರಿ ಇದನ್ನು ಹಾಕ್ತಾ ಇದ್ದೇನೆ. ಸುಬೀತಸ್. ಓಕೆ, ಇಲ್ಲಿಗೆ ಕಣ್ಣಿದು ಮೇಕಪ್ ಮುಗೀತು. ಇನ್ನು ಐಲೈನರ್ ಎಲ್ಲ ಹಚ್ಚೋದಿಲ್ಲ ನಾನು, ಕಾಜಲ್ ಸ್ವಲ್ಪ ಹಾಕ್ತೇನೆ, ಸ್ವಲ್ಪ ಕಣ್ಣು ದೊಡ್ಡದು ಕಣ್ಣು ಎಲ್ಲ ಅದಾಗಿ ಮತ್ತೆ ಮಸ್ಕ್ಯಾರ ಹಾಕೋದು. ನನ್ನದು ರಿನೇದು ಕಾಜಲ್ ನೋಡಿ ಹೇಗಿದೆ, ಇಷ್ಟು ಯೂಸ್ ಮಾಡ್ತೇನೆ ನಾನು. ಸೊ ಈಗ ಮೈ ಹಾಕುವ ಕಣ್ಣಿಗೆ. ಉಲ್ಟಾ ಹಾಕುವ. ಇನ್ನೊಂದು ನಂದಿದು ಟೆಕ್ನಿಕ್. ಏಯ್ ನಗಡಬೇಡಿರ, ಅಮ್ಮ ಕಣ್ಣಿಗೆ ಅಂತಿತ್ತು. ತುಂಬ ಜನರಿಗೆ ಗೊತ್ತಿಲ್ಲ, ಮೇಕಪ್ ಎಲ್ಲ ಮಾಡುವಾಗ ಮೂಗುತಿ ಎಲ್ಲ ಇದ್ರೆ ಅದಕ್ಕೆಲ್ಲ ತಾಗ್ತದೆ, ಗೊತ್ತೈತೆ ಅಂತ. ಈ ಥರ ಒಂದು ಇಯರ್ ಬಡ್ ತೆಗಿಬೇಕು, ಮತ್ತು ಕಿವಿಗೆ ಹಾಕ್ಲಿಕ್ಕಲ್ಲವ ಮಂಗ, ನೋಸ್ ಒರೆಸ್ಲಿಕ್ಕೆ ನೋಡಿ ಹೀಗೆ ಮಾಡಬೇಕು. ಇದು ಆ್ಯಕ್ಚುಲಿ ನಿಮಗೆ ಸ್ವಲ್ಪ ನೀರು ಹಾಕಿ ಹೀಗೆ ಮಾಡೋದು. ನಾನು ಮಾಡ್ತೇನೆ, ಅದಕ್ಕೆ ನಿಮಗೆ ಹೇಳಿದೆ ಆಯಿತಾ. ಎಷ್ಟು ಯೂಸ್ ಆಗ್ತದೆ ಗೊತ್ತಿಲ್ಲ, ನನಗಂತೂ ಯೂಸ್ ಆಗಿದೆ. ನಿಮಗೆ ನಾನೀಗ ಒತ್ತಿ ಹಿಡಿದು ಸ್ವಯ್ ಅಂತ ಮಾಡೋದು, ಸ್ವಯ್ ನೋಡಿ. ಗಾರೆ ಚೆಂದ ಉಂಟು ಹೈಬ್ರೋ ನಂದು, ಬಟ್ ಅದಕ್ಕೆ ಸ್ವಲ್ಪ ಡಾರ್ಕ್ ಮಾಡುವ ಅಂತ. ಈಗ ಡಾರ್ಕ್ ಮಾಡಲಿಕ್ಕೆ ಬ್ರಷ್ ಹುಡುಕ್ತಾ ಇದ್ದಾನೆ, ಆಗದಿಂದ ಸಿಗ್ತಾ ಇಲ್ಲ. ಸೊ ನಾವು ವಾಟ್ ಐ ಆಮ್ ಗೋನಾ ಡೂ ಇಸ್,
ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಅದೇ ಕಾಜಲಲ್ಲಿ ಹೀಗೆ ರಬ್ ಮಾಡ್ತೇನೆ ಆಯಿತಾ. ಒತ್ತಲಿಲ್ಲ ಆಯಿತಾ, ನಾನು ಒತ್ತಲಿಲ್ಲ ಆಯಿತಾ. ಎಂತ ಸಾವು ಮಾತಾಡೋದು ನಾನು. ಸಿ ಜಸ್ಟ್ ಲಿಟಲ್ ಬೆಟ್, ಓಕೆ, ಜಸ್ಟ್ ಅ ಲಿಟಲ್ ಬೆಟ್, ಬಿಕಾಸ್ ಐ ನ್ಯಾಚುರಲಿ ಹ್ಯಾವ್ ಥಿಕ್ ಐಬ್ರೋಸ್. ಸೊ ಇದು ಚಂದ ಉಂಟು. ಇದೆಂತ ಗೊತ್ತುಂಟಾ, ಇದು ಲ್ಯಾಕ್ಮಿ ಡ್ರಾಮಾ ಅಂತ ಒಂದು ಕಾಜಲ್ ಆಯಿತಾ. ಇಲ್ಲಿಂದ ಕಾಜಲ್ ಅದೆಲ್ಲ ಕರಗಿದೆ. ನನ್ನ ಹತ್ರ ಕಾಜಲ್ ಒಂದು ರಾಶಿ ಉಂಟು, ಲಿಪ್ಸ್ಟಿಕ್ ಒಂದು ರಾಶಿ ಉಂಟು. ಇದು ನೋಡಿ, ಇದರದೊಂದು ಎಂಥದ್ದು ಎಂಡ್ ಪಾಯಿಂಟ್. ಇದು ಯಾಕೆ ಕೊಡ್ತದೆ ನನಗೆ ದೇವರನ್ನು ಗೊತ್ತು, ಸ್ಮಜ್ಜರ್ ಅಂತ ಕಾಣ್ತದೆ, ಬಟ್ ಐವ್ ನೆವರ್ ಯೂಸ್, ನನಗೆ ಗೊತ್ತಿಲ್ಲ ನಾನೆಂತ ಮಾಡ್ತೇನೆ ಅಂತ ಹೇಳಿದೆ. ಇದರಲ್ಲಿ ನೋಡಿ, ನಾನು ಹಚ್ಚಿದ ಕಾಜಲ್ ಉಂಟಲ್ಲ, ಆಗ ಇದರಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ತೇನೆ, ಸ್ಮಜ್ ಮಾಡ್ತೇನೆ ಇಲ್ಲಿ, ಬಿಕಾಸ್ ನನ್ನ ಹತ್ರ ಬ್ರಷ್ ಇರಲಿಲ್ಲ. ಸಿ ಹೌ ಇಟ್ ಲುಕ್ಸ್ ನೋಡಿ. ಆ್ಯಕ್ಚುಲಿ ಈಗ ನಿಮಗೆ ಹೇಗೆ ಕಾಣ್ತಾ ಉಂಟಲ್ಲ, ಎಕ್ಸಾಕ್ಟ್ಲಿ ಹಾಗೆ ಮಿರರಲ್ಲಿ ಸಹ ಕಾಣ್ತಾ ಉಂಟು. ಇಟ್ಸ್ ಡಾರ್ಕ್ ಥಿಕ್. ಇದು ನನ್ನದು ಯೂಶ್ವಲ್ ಸ್ಟೆಪ್ ಅಲ್ಲ. ಈಗ ಸ್ವಲ್ಪ ಬ್ಯಾಂಗ್ಸ್ ಎಲ್ಲ ಹಾಕುವಾಗ ಚೆಂದ ಕಾಣಬೇಕಲ್ಲ, ಕೋಚನಾಗೆ ಕಾಣಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಅಬತರ ಹೋಗೋದು ನಾನು ಅಷ್ಟೇ. ಬೆವರು ನೋಡಿ ಅಂತೆ, ಎಂತ ಬಿಸಿ ಗೊತ್ತುಂಟಾ ಪುಡ್ಲ ಒಟ್ರಾಶಿ. ಮತ್ತು ನನ್ನದು ಇನ್ನೊಂದುಂಟು, ನಾನು ಲಿಪ್ಸ್ಟಿಕ್ ಹಾಕುವ ಮುಂಚೆ ನನ್ನದು ಒಂದು ಲಿಪ್ ಬಾಮ್ ಉಂಟಾಯ್ತಾ. ಬಟ್ ಇಫ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಮ್ಯಾಟ್ ದೆನ್ ನೋ, ಐ ಡೋಂಟ್ ಅಪ್ಲೈ. ಇದು ಮಾಡಿಸಿದಾಯ್ತಾ. ಟಡಾ, ಇಷ್ಟು ಸ್ವಲ್ಪ ಮಾಯ್ಶ್ಚರ್ ಆಗಿರ್ತದೆ. ಹಾಗೆ ಇಷ್ಟು ಚಂದ ಕಾಣ್ತಾ ಉಂಟಲ್ಲ, ಚಂದ ಕಾಣ್ತದೆ. ನಮ್ಮ ಮನೆ ಶಿಫ್ಟ್ ಆಗುವಾಗ ನನಗೊಂದು ಬ್ಯಾಗ್ ಸಿಕ್ಕಿತ್ತು, ನಂದು ವರ್ಷಕಾಲ ಆಯಿತು ನೋಡಿ. ಅಲ್ಲಿ ಒಂದು ಕಾಣ್ತಾ ಉಂಟು, ಯೆಲ್ಲೋ ಕಲರ್ದು ಬ್ಯಾಗ್. ಅದೇ ಆ ಬ್ಯಾಗ್ ನನಗೆ ಸಿಕ್ಕಿದ್ದು. ಅದರಲ್ಲಿ ಈ ಲಿಪ್ ಲೈನರ್ ಸಿಕ್ಕಿದ್ದು. 2 ವರ್ಷ ಆಯಿತು ಕಳೆದೋಗಿ. ನಾವು ಯು ಮಸ್ಟ್ ಬಿ ಥಿಂಕಿಂಗ್ ಎಷ್ಟು ಇರ್ರೆಸ್ಪಾನ್ಸಿಬಲ್. ಯಾ ನಾನು ಇರ್ರೆಸ್ಪಾನ್ಸಿಬಲ್. ಚಂಡಿ ಆತ ಇಬಿ, ಇದರಲ್ಲಿ ಮುನೆವೇ ಇಲ್ಲ. ಮುನೆ ಮಾಡ್ತೇನೆ, ಒಂದು ನಿಮಿಷ. ಈಗ ಲಿಪ್ ಲೈನರ್ ಹಾಕ್ತೇನೆ. ಲಿಪ್ ಲೈನರ್ ಒಂದು ಎಷ್ಟು ಹಾಕಿದರೆ ನನಗೆ ಒಂದು ಸಮಾಧಾನ ಹಾಕ್ಲಿಕ್ಕಿಲ್ಲ. ಎಷ್ಟೇ ಹಾಕಲಿ ನಾನು, ನನಗೆ ಸಮಾಧಾನ ಅಂತೂ ಬಿಲ್ಕುಲ್ ಆಗೋದಿಲ್ಲ. ಇದೊಂದು ಚಂದದ ಲಿಪ್ಸ್ಟಿಕ್, ಬ್ರೌನ್ ಶೇಡ್, ನನ್ನ ಹತ್ರ ಹೈಯೆಸ್ಟ್ ಬ್ರೌನ್ ಶೇಡ್ ಇರೋದು. ಮತ್ತು ತುಂಬ ಕಲರ್ ಎಲ್ಲ ಉಂಟು, ಆರೆಂಜ್ ಕಲರ್ ಎಲ್ಲ ಉಂಟು. ನನಗೆ ಈಗ ಬೇಡ ಇದಕ್ಕೆ ಹಾಕ್ಲಿಕ್ಕೆ ಆರೆಂಜ್ ಎಂತ. ಸೊ ನಾನಿದು ಬ್ರೌನ್ ಹಾಕ್ತಾ ಇದ್ದೇನೆ. ಇದು ಯಾವ ಲಿಪ್ಸ್ಟಿಕ್, ಯಾವ ಬ್ರ್ಯಾಂಡ್ ದೇವರಾಣೆ ಗೊತ್ತಿಲ್ಲ ನನಗೆ. ಇದೆಲ್ಲ ಮಾಜಿ ಹೋಗಿದೆ ಆ್ಯಕ್ಚುಲಿ. ಗಾಟ್ ಇಟ್ ಸಮ್ ಟೈಮ್ ಬ್ಯಾಕ್. ಆಯ್ತು, ಇದಕ್ಕೆ ಎಕ್ಸ್ಪೈರ್ ಆಗಲಿಲ್ಲಲ್ಲ ಮಾರೆ. ಅಲ್ಲಿ ಆಯ್ತಾ ಅಬ್ಬೋ, ಇಂಥ ಬೆವರ ಚಂದಸ್ನೇ. ಆ್ಯಕ್ಚುಲಿ ಈ ರೂಮಲ್ಲಿ AC ಇಲ್ಲ ಆಯಿತಾ. ಇಲ್ಲಿ ಫ್ಯಾನ್ ಹಾಕಿದರೆ ಗರಗರ ಸೌಂಡಿಗೆ ನಿಮಗೆ ನನ್ನ ವಾಯ್ಸ್ ಕೇಳೋದಿಲ್ಲ. ಸೊ ಅದಕ್ಕೆ ನಾನು ರಿಸ್ಕ್ ತೆಗಿತಾ ಇಲ್ಲ. ನಾನು ವಿದೌಟ್ ಫ್ಯಾನ್ ಕೆಲಸ ಮಾಡ್ತಾಯಿದ್ದೆ. ನೋಡಿ ಎಂತೆಲ್ಲ ಮಾಡಬೇಕು, ಒಂದು ವ್ಲಾಗ್ ಮಾಡಬೇಕು ಅಂತಂದರೆ ಎಷ್ಟೆಲ್ಲ ಕಷ್ಟ ಉಂಟು ಅಂತ ನಿಮ್ಗೆ ಗೊತ್ತಿತ್ತಾ. ಓಕೆ, ನಾವು ದ್ಯಾಟ್ ಕಂಪ್ಲೀಟ್ಸ್. ಮಸ್ಕರ ಹಾಕಲೇ ಇಲ್ಲಲ್ಲ, 1 ಮಿನಿಟ್. ನಂದು ಲ್ಯಾಕ್ಮಿದು ಮಸ್ಕರ ಲಾಸ್ಟ್ ಟೈಮ್ ನಾನು ಹಾಕಿದ್ದೆಲ್ಲ ಅದೇ ಆಯಿತಾ. ಅದರ ಸಹ ಮಾಡಿದೆ ಹೆಸರು. ನನಗೆ ನಾಚಿಕೆ ಆಗ್ತದೆ ನಿಮಗೆ ತೋರಿಸ್ಲಿಕ್ಕೆ. ನೋಡಿ, ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿಕೊಟ್ಟ ಟೆಕ್ನಿಕ್ ಅಂತ ಹೀಗೆ ಮಾಡಬೇಕು. ಒಂದು ಅಂಬಿ ಹಾಕಿದಾಗೆ, ಅಂಬಿ ಅಂದರೆ ಸಗಣಿ ಹಾಕಿದಾಗೆ ಹಾಕಿ ಆಮೇಲೆ ಹೀಗೆ ಬ್ರಷ್ ಮೇಲೆ ಮಾಡಬೇಕಾಯ್ತಾ. ಹೀಗೆ ನೋಡಿ ಅಂತೆ, ದೊಡ್ಡ ಕೂಜಲ್ ಕಣ್ಣಿದು. ಸಿ, ಲುಕ್ ಎಟ್ ದ ಡಿಫ್ರೆನ್ಸ್. ಇದು ಯಾವ ಐಲೈನರ್ ಮಸ್ಕ್ಯಾರ ಸಹಿಗೆ ಗೊತ್ತಾಯ್ತಾ. ನಾವು ಹಾಕುವ ಟೆಕ್ನಿಕ್ ಮೇಲೆ ಡಿಪೆಂಡ್ ಆಗೋದು ಆ್ಯಕ್ಚುಲಿ. ಎಂತ ಬೇಗಾರು ನನ್ನ ಗಂಡಂದು ಲುಂಗಿ. ಓಕೆ, ಅಲ್ಲಿಗೆ ಮಸ್ಕ್ಯಾರಾ ಡ್ಯೂಟಿ ಡನ್. ವಜ್ರಮಣಿಯಾಗಿ ಕಾಣ್ತೇನೆ. ಬಿ ವಜ್ರಮಣದು ಕಾಲಿಗೆ ಸಿಲ್ಲ. ನಾನು ಸ್ವಲ್ಪ ಆಕ್ಸರೈಸ್ ಮಾಡುವ, ಸ್ವಲ್ಪ ಅಂದರೆ ಸ್ವಲ್ಪವೇ, ಜಸ್ಟ್ ಅಂದರೆ ಮುಖ ಮಾತ್ರ ತೋರಿಸ್ಲಿಕ್ಕಲ್ಲ ನನಗೆ. ಸೊ ಈ ಕಿವಿದು ನಂದು ಫೇವ್ರೆಟ್, ನಮ್ಮ ಮಲೇಷ್ಯಾದಿಂದ ತೊಗೊಂಬಂದದಾಯ್ತಾ. ನಾನು ಅದು ಗ್ರಾಚಾರ ಹಾಕಿದ್ದು, ನನ್ನ ಕೈ ಜಾರಿ ಬಿದ್ದದ ನೋಡಿ. ಒಂದು ಪುಟಾಣಿ ಪೀಸ್ ಇಲ್ಲಿ ಕಟ್ಟಾಗಿದೆ. ನನಗೆ ಮಾತ್ರ ಐ ಡೋಂಟ್ ಡಿಸ್ಕಾರ್ಡ್ ಇಟ್ ಅಟ್ ಎನಿ ಕಾಸ್ಟ್. ನನಗೆ ಭಾರಿ ಇಷ್ಟ ಇದು ಗೊತ್ತಾಯ್ತಾ. ಇದಕ್ಕೆ ನಾನು ಹೇಗಾದರೂ ಫಿಕ್ಸಿಂಗ್ ಮಾಡ್ತೇನೆ. ಕಲ್ಲುಂಟು ನನ್ನ ಹತ್ರ, ಅದಕ್ಕೆ ಗಮ್ ಹಾಕಿ ಫಿಕ್ಸ್ ಮಾಡಿದೆ ನಾನು ಇದನ್ನು. ಅಂದರೆ ಐ ಜಸ್ಟ್ ಕಾಂಟ್ ಲವ್ ಮೇರೆ ಕೋ ಬಹುತ್ ಪ್ಯಾರಾ ಹೇ. ಅಲ್ಲ, ಜಸ್ಟ್ ನನ್ನದೊಮ್ಮೆ ಬೆನ್ನು ನೋಡಿ ಅಂತೆ. ಎಂಥದ ಸ್ನಾನ ಮಾಡಿದಾಗ ಹೇಗಿದೆ. ನಾನು ಸ್ವಲ್ಪ ಒಣಗಿ ಬರ್ತೇನೆ, ಒಂದು ನಿಮಿಷ. ಒಣಗಿ ಬಂದರೆ ಅದರ ಪ್ರಯೋಜನ ಇಲ್ಲ, ಬರುವಷ್ಟರಲ್ಲಿ ಮತ್ತೊಮ್ಮೆ ಬೆಗರಿದೆ. ಕಂಟಿನ್ಯೂ ಮಾಡುವ. ಈಗ ಜಾಸ್ತಿ ಹೊತ್ತು ತೆಗೆದ್ರೆ ನಾನು ಮಾನಸಿಕದಲ್ಲಿ ಬಿಟ್ಟು ಬಿಡ್ತೇನೆ ಅರ್ಧದಲ್ಲಿ. ನನಗೆ ಅದೊಂದು ಸ್ವಲ್ಪ ಹುಚ್ಚುಂಟು, ನನಗೆ ಕಿರಿಕಿರಿ ಆದರೆ ಬಿಟ್ಟು ಹೋಗೋದು ಸರ್ತ. ಸ್ವಲ್ಪ ಲೈಟಲ್ಲಿ ಹೌದು, ನೀವೆಂತ ಎನಿಸ್ತಾ ಇದ್ದೀರಲ್ಲ, ಲೈಟಲ್ಲಿ ಹೌದು, ಲೈಟಲ್ಲಿ ಜಾಸ್ತಿ ಹೇಳಲಿಕ್ಕೆ ಬರಬೇಡಿ, ನಿಮ್ಮನೆ ಹುಚ್ಚಿಡಿಸ್ತೇನೆ ನಾನು. ಓಕೆ, ಈಗ ಎಂತ ಮಾಡ್ತೇನೆ ನಾನು, ಯು ನೋ ರೈಟ್, ನಂದು ಕರ್ಲಿ ಹೇರ್. ಸೊ ನಾನು ಸ್ವಲ್ಪ ಬ್ರಷ್ ಮಾಡೋದು ಈಗ ಯಾಕಂತಂದರೆ ಅದು ಆ ಬ್ಯಾಂಗ್ಸ್ ಉಂಟಲ್ಲ ಮಾರೆ, ಅದು ಸ್ವಲ್ಪ ಸ್ಟ್ರೇಟ್ ಅವ. ನಂಗೆ ಅದು
ನೋಡಿ ನಂದು ಬ್ಯಾಂಗ್ಸ್ ಗೊತ್ತು, ನೆನಪುಂಟಾ ನಿಮಗೆ ನಾನೊಮ್ಮೆ ಮಾಡಿದ್ದು? ಸಿ ಹೌ ಲಾಂಗ್ ಇಟ್ ಹಸ್ ಕಮ್. ಥ್ಯಾಂಕ್ಸ್ ಟು ಮೈ ಶ್ಯಾಂಪೂ, ಥ್ಯಾಂಕ್ಸ್ ಟು ಮೈ ಫುಡ್. ನೋ, ಮೇಜರ್ಲಿ ಥ್ಯಾಂಕ್ಸ್ ಟು ಮೈ ಫುಡ್ ಆ್ಯಂಡ್ ಶ್ಯಾಂಪೂ ಆ್ಯಂಡ್ ಹೇರ್ ಆಯಿಲ್ ಆಫ್ ಕೋರ್ಸ್. ಬೈ ದ ವೇ ಎಷ್ಟುದ್ದ ಬಂದಿದೆ ನೋಡಿ. ಬಾಚಿ ಎಲ್ಲ ಸೆಟ್ ಮಾಡಿದೆ. ಲೆಟ್ಸ್ ಟ್ರೈ. ಓಕೆ, ಐ ಹೋಪ್ ಇಟ್ ಲುಕ್ಸ್ ಗುಡ್. ಐ ಹೋಪ್ ಇಟ್ ಲುಕ್ಸ್ ಗುಡ್. ನಿಲ್ಲಿ ಒಂದು ನಿಮಿಷ. ನಾನು ಅಯ್ಯಪ್ಪ ಅಜ್ಜ ಸ್ವಾಮಿ, ಓ ಎನ್ನ ಅಜ್ಜ. ನಾಟ್ ಬ್ಯಾಡ್ ಅಲ್ಲ? ಇನ್ನು ಕಣ್ಣು ಸೂಪಿ ಆಗ್ತದೆ ನಂದು ಹೀಗೆ. ಬಟ್ ಎಂತ ಗೊತ್ತುಂಟಾ, ಇದು ಶೇಡೆಲ್ಲ ಓಕೆ ಆಯಿತಾ, ನನಗೆ ಪ್ರಾಬ್ಲಮ್ ಇಲ್ಲ. ಆದರೆ ಕ್ಲೀನ್ ಬೇರೆಯವ್ರದ್ದು ಸಿಕ್ಕಿಸಿದಾಗೆ ಉಂಟು ಕೂದಲು. ಅಂದರೆ ನಂದು ಕರ್ಲಿ ಅಲ್ಲನ ಇಲ್ಲಿ ಎಲ್ಲ. ಲುಕ್ ಅಟ್ ದಿಸ್. ಹೊರಗೆ ಹೋಗಿ ಮಾಡ್ತೇನೆ ಆಯಿತಾ ವಿಡಿಯೋ. ವೆದರ್ ಭಾರಿ ಗಾಳಿಯಾಗಿ ಉಂಟು ಇಲ್ಲಿ. ಭಾರಿ ಗಾಳಿ ನೋಡಿ. 5 ನಿಮಿಷಕ್ಕೆ ಒಣಗಿದೆ ನಾನು ನೋಡಿ. ಈಗ ಓಕೆ, ಮೈ ಫೈನಲ್ ಲುಕ್ ಇಸ್ ಡನ್. ಒಂದು 100 ಸಾರಿ ಕೂದಲನ್ನು ಆಚೆ ಈಚೆ ಮಾಡಿದೆ. ಅಂದರೆ ನನಗೆ ಅದು ಕಿರಿಕಿರಿ ಆಗ್ತಾ ಉಂಟು, ಬಟ್ ನಾನು ತೋರಿಸ್ಕೊಡ್ತಾ ಇಲ್ಲ, ವಿಷಯ ಅಷ್ಟೇ. ನೋಡಿ, ಇಲ್ಲಿದು ಕೂದಲು ಇಲ್ಲಿತ್ತು, ಎಂಥ ಸಾವ. ಇಲ್ಲೆಲ್ಲ ಉಂಟು, ಇಲ್ಲಿ ಸಾಯಿಲೇಚೆ ನೋಡಿ. ಇದು ಆಯಿತಾ. ಈಗ ಹಿಟ್ಟೆ. ದಿಸ್ ಇಸ್ ಮೈ ಫೈನಲ್ ಲುಕ್. ಜಸ್ಟ್ ಬೀಳ್ತಾಯ್ತು. ಈಗ ಈ ಗಾಳಿ ಒಂದು 100 ಸಾರಿ ಬೀಳ್ಸಿತ್ತು. ನಾನು ಆಫ್ಟರ್ ಇದು 5th ಅಟೆಂಪ್ಟ್ ನಮ್ಮದು ನಿಮಗೆ ಫುಲ್ ಔಟ್ಫಿಟ್ ತೋರಿಸ್ಲಿಕ್ಕೆ. ನೋಡಿ, ಕೂದಲು ಸಾರಿ ಕಟ್ಟಲ್ಲಿ ನಿಲ್ತಲ್ಲ. ಪ್ಲೀಸ್ ವಾ, ಒಂದು ನಿಮಿಷ. ಬಾ, ಇದು ಬೀಳ್ತಾ ಅಂತ ಪುನಃ. ಓಕೆ, ದಿಸ್ ಇಸ್ ಮೈ ಫೈನಲ್ ಲುಕ್. ಬೀಳ್ಬೇಡ. ನೋಡಿ, ಕರ್ಲಿ ಕೂದಲ ನಡುವೆ ನೈಸ್ ಬ್ಯಾಂಗ್ಸ್. ಚೆಂದ ಕಾಣ್ತಲ್ಲ, ಬಟ್ ಇಟ್ ಲುಕ್ಸ್ ಕ್ಯೂಟ್. ನಂಗೆ ಇತ್ತು ಅದು ಆ್ಯಕ್ಚುಲಿ ಬ್ಯಾಂಗ್ಸ್ ಇದಕ್ಕಿಂತ ಮುಂಚೆ ರಿಯಲ್ ಬ್ಯಾಂಗ್ಸ್ ಇತ್ತು. ಬಟ್ ಅದೇ ಹೇಳಿದಲ್ಲ, ಉದ್ದ ಬರುವಾಗ ಅದು ಇದು ರೌಂಡ್ ಆಗೋದು. ಸೊ ದಿಸ್ ಇಸ್ ಹೌ ಇಟ್ ಇಸ್. ಈಗ ಸ್ವಲ್ಪ ಸಪುರೆಲ್ಲಾಗಿ ಸ್ವಲ್ಪ ಸೆಕ್ಸಿ ಆಗಿದ್ದಾನೆ, ಅದು ಬೇರೆ ವಿಷಯ. ಓರ್ ಯು ಥಿಂಕ್ ತುಮಕೋ ಕೈಸಾ ಲಗ ರೇ ಅಚ್ಚಾ ಹೇ. ಇನ್ನು ಬೆವರು ಜಾಸ್ತಿ ಆಗುವಾಗ ಈ ಬ್ಯಾಂಗ್ಸ್ ಹೀಗೆ ಉಂಟಲ್ಲ, ಇದು ಇನ್ನೀಗೆ ಆಗ್ತದೆ. ನಡುವಲ್ಲಿ ನಂದು ಮಾರ್ಗ ಕಾಣೋದು ನೋಡಿ, ಅದೇ ಓಣಿ. Anyway, I hope you love the video. If you don't love also, please love, okay? ಅಂದರೆ ನಂಗೆ ಎಂತ ಗೊತ್ತುಂಟು, ನಂಗೆ ಎಷ್ಟು ಗೊತ್ತುಂಟು ಅದರಲ್ಲಿ ನಾನು ಅಡ್ಜಸ್ಟ್ ಮಾಡೋದು, ನೀವು ಸಜೆಸ್ಟ್ ಮಾಡಿ. ಎನಿವೆ, ಸೊ ಫೈನಲ್ ಲುಕ್ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೇನೆ. ನಾನು ಬ್ಯಾಂಗ್ಸ್ ಅಂತೂ ದೇವರನ್ನೇ ಮಾಡಿಸೋದಿಲ್ಲ, ಬಟ್ ದಿಸ್ ವಿಲ್ ಡೆಫಿನೆಟ್ಲಿ ಬಿ ಮೈ ಫೇವ್ರೇಟ್. ನನಗೆ ಯಾವಾಗಾದರೂ ಹಾಕ್ಲಿಕ್ಕಿದ್ರೆ ನಾನು ಡೆಫಿನೆಟ್ಲಿ ಇನ್ನು ಇದನ್ನು ಹಾಕ್ತೇನೆ. ಈಗ ಈ ಪ್ರಾಡಕ್ಟ್ಗೆ ರೇಟ್ ಮಾಡುವಂತಹ ಸಮಯ. ಇದನ್ನು ನಾನು ಪರ್ಚೇಸ್ ಮಾಡಿದ್ದೆ ಅಪ್ರಾಕ್ಸಿಮೇಟ್ಲಿ 300 ರುಪೀಸಿಗೆ. ಸೊ ಔಟ್ ಆಫ್ 10 ಐ ಲೈಕ್ ಇಟ್ ಅಬೌಟ್ 7.5. ಯಾಕೆ ಅಂತ ಹೇಳಿದರೆ ನನ್ನದೇ ತಪ್ಪು, ನನಗೆ ಸರಿ ಕಟ್ ಸ್ಟೈಲಿಂಗ್ ಮಾಡಲಿಕ್ಕೆ ಬರ್ತದೆ. ನೋಡಿ, ಇದೊಂಥರ ಅಂಟೈಡಿ ಕಾಣ್ತಾ ಉಂಟು. ಇದಕ್ಕೆ ಹೇಗೆ ಕವರ್ ಮಾಡೋದು ನನಗೆ ಇನ್ನೂ ಗೊತ್ತಿಲ್ಲ. ಸೊ ದ್ಯಾಟ್ ಹ್ಯಾವ್ ಟು ಲರ್ನ್. ಒನ್ಸ್ ಐ ಲರ್ನ್ ಇಟ್, ಒನ್ಸ್ ಐ ನೋ ಹೌ ಟು ಯೂಸ್ ಇಟ್, ವಿಚ್ ಪ್ರೊಬ್ಯಾಬ್ಲಿ ನನಗೆ ಗೊತ್ತಿಲ್ಲ. ನನಗೆ ಹೇಗೆ ಯೂಸ್ ಮಾಡೋದು ಅಂತ ಕಲಿಯುವಷ್ಟು ಪೇಷನ್ಸ್ ಸಹ ಇಲ್ಲ. ಮತ್ತು ನಾನು ನನ್ನದೇ ಮಾಡುವವಳು, ಪಾಪ ನನ್ನನ್ನು ಕಲಿಸಲಿಕ್ಕೆ ಬಂದವ್ರದ್ದು ಗತಿ. ಸೊ ಅದೊಂದು. ಬಟ್ ಜಸ್ಟ್ ಇನ್ ಕೇಸ್ ನಿಮಗೆ ಗೊತ್ತಿದ್ದರೆ, ಈ ಥರ ಎಲ್ಲ ಇದ್ದರೆ, ಇದನ್ನೆಲ್ಲ ಹೇಗೆ ಕವರ್ ಮಾಡುವಂಥದ್ದು ನಿಮಗೆ ಗೊತ್ತಿದ್ದರೆ, ಪ್ಲೀಸ್ ನನಗೆ ಕಾಮೆಂಟಲ್ಲಿ ಒಂದು ಲಿಂಕ್ ಹಾಕಿ, ಟ್ಯುಟೋರಿಯಲ್ ಏನಾದರೂ ಇದ್ರದ್ದು ಲಿಂಕ್ ಹಾಕಿ. ದ್ಯಾಟ್ ವಿಲ್ ಹೆಲ್ಪ್ ಮೀ. ಬಟ್ ಓವರ್ ಆಲ್ ಐ ಲವ್ ದ ಪ್ರಾಡಕ್ಟ್ ಆ್ಯಂಡ್ ಇಟ್ ಇಸ್ ಸೂರಿಂಗ್ ಪ್ರಿಟಿ ಬೆಟರ್. ಮುಂಚೆ ಕುಂಬಳಕಾಯಿ ಥರ ಇದ್ದಂತಹ ಮುಖಕ್ಕೆ ಮಿನಿ ಇದು ಹಾಕ್ತಿದ್ರೆ ವಿಚಿತ್ರ ಕಾಣ್ತಿತ್ತೇನೋ, ಕುಂಬಳಕಾಯಿ ಹೇರ್ ಕಟ್ ಮಾಡ್ತಿದ್ದಾಗೆ, ಅವ್ರ ಮೇ ಬಿ ವಿಗ್ಗಿಟ್ಟಾಗೆ, ರೈಟ್? ಬಟ್ ಈಗ ಸ್ವಲ್ಪ ಸಪೂರಾಗಿ ಫೇಸ್ ಎಲ್ಲ ಟೋನ್ ಅಪ್ ಆಗಿದೆಲ್ಲ, ಅದಕ್ಕೆ ಚೆಂದ ಕಾಣ್ತಾ ಉಂಟು. ಮೇ ಬಿ ಆಫ್ಟರ್ ಅ ವೈಲ್ ವೆನ್ ಐ ಯೂಸ್ ಇಟ್ ಇನ್ನೂ ಸಹ ಚೆಂದ ಕಾಣ್ಬೋದು, ಬಿಕಾಸ್ ಇನ್ನೂ ಸಹ ಫೇಸ್ ಸ್ಲಿಮ್ ಆಗಿ ಸ್ವಲ್ಪ ಲಾಂಗ್ ಆಗ್ತದಲ್ಲ ಪಪ್ಪಂಗಾಯಾಗಿ ಹಾಗ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್, ಗಾಯ್ಸ್. ಐ ಲವ್ ಯಾ. ಟೇಕ್ ಕೇರ್ until I see you next time. Take this care. Bye.